ಜಾಯಿಂಟ್ ಫ್ಯಾಮಿಲಿ ಮುಂಚಿನ ಕಾಲದಲ್ಲಿ ತುಂಬು ಕುಟುಂಬ, ದೊಡ್ಡ ಸಂಸಾರ, ಹಾಗೆಯೇ ಮನೆಯನ್ನು ಸಹ ಅಷ್ಟೇ ದೊಡ್ಡದಾಗಿರ್ತಿತ್ತು. ಅವರ ಮನಸ್ಸುಗಳು ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಅಜ್ಜಿಯ ಹತ್ತಿರ ಕತೆ ಕೇಳಿಕೊಂಡು ಊಟ ಮಾಡ್ತಾ ಇದ್ದ ಕಾಲ ಅದು. ಮನೆಯವರೆಲ್ಲ ಒಟ್ಟಾಗಿ ಮಾತುಕತೆಯನ್ನು ಆಡಿ ಟಿ ವಿ ನೋಡ್ತಾ ಇದ್ದ ಕಾಲ ಅದು. ಆದರೆ ಈಗ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ರೀಸೆಂಟಾಗಿ ಬೆಂಗಳೂರು ರೂರಲ್ ಡಿಸ್ಟಿಕ್ಕು ದೇವನಹಳ್ಳಿ ತಾಲೂಕು ವಿಜಯಪುರ ಬಳಿ ಇರುವಂತಹ ಐಬಸಾಪುರ ಗ್ರಾಮಕ್ಕೆ ಹೋಗಿದ್ದಾಗ 120 ವರ್ಷ ಹಳೆಯ ಮನೆ ಇದೆ ಅಂತ ಆ ಊರಿನಲ್ಲಿ ನನಗೆ ಒಂದು ವಿಷಯ ಗೊತ್ತಾಯಿತು. ಹೇಗಿದೆ ಆ ಮನೆ ನೋಡಬೇಕು ಅನ್ನೋ ಒಂದು ಕುತೂಹಲನೂ ಸಹ ನನಗೆ ಜಾಸ್ತಿ ಆಯಿತು. ಫೈನಲಾಗಿ ಆ ಮನೆನ ರೀಚ್ ಆದೆ. ನಾನು ಹೋಗಿದ್ದು ಐಬಸಾಪುರದ 120 ವರ್ಷ ಹಳೆಯ ಶಾನುಭೋಗರ ಮನೆಗೆ. ಮನೆ ಹೇಗಿದೆ ಅಂತ ನೀವು ಸಹ ನೋಡಿ. ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಬಿಡಿ. ಹಾಗೆ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಡಿ. ಇದು ಐಬಸಾಪುರದ ಗ್ರಾಮದ ಶಾನುಭೋಗರ ಮನೆ. ದಿವಂಗತ ಬಿ ಶ್ರೀನಿವಾಸರಾವ್ ಅವರ ಮನೆ ಇದು. ಸುಮಾರು 120 ವರ್ಷ ಆಗಿದೆ ಈ ಮನೆ ಕಟ್ಟಿ. ಹಳೆ ಕಾಲದ್ದು ದೇವಾಲಯದ ಆಂಜನೇಯ ಸ್ವಾಮಿ ದೇವಾಲಯದ ಉತ್ಸವ ಮೂರ್ತಿ ನಮ್ಮನೆ ಒಳಗೆ ಇದೆ. ಒಳಗಡೆ ದೇವ್ರ ಮನೆ ಒಳಗಡೆ ನಮ್ಮ ತಂದೆಯವರು ಶ್ರೀನಿವಾಸರಾವ್ ಲಕ್ಷ್ಮೀ ದೇವಮ್ಮ 25 ಇಯರ್ಸ್ ಆಯಿತು ಅವ್ರು ಎಕ್ಸ್ಪೈರ್ ಆಗಿ. ದೊಡ್ಡ ಮನೆ, 10 ಕೊಠಡಿ ಇದೆ ಈ ಮನೆ ಒಳಗೆ. 10 ಕೊಠಡಿ ಇದೆ ಒಟ್ಟು. ಹಿಂದ್ಗಡೆ ಎಲ್ಲ ಜಾಗ ಇದೆ. ದನ ಅದು ಇದು ಕಟ್ತಾ ಇದ್ದಿದ್ದು. ಏನಾದರೂ ಇಲ್ಲಿಂದ ಉತ್ಸವ ಅಂದರೆ ವರ್ಷಕ್ಕೊಂದ್ಸರಿ ಹೋಗುತ್ತಾ? ಇಲ್ಲ, ಯಾವಾಗಲೂ ಯಾವ ಉತ್ಸವ ಮಾಡಬೇಕಾದ್ರೂ ಇಲ್ಲಿಂದ ತಗೊಂಡು ಹೋಗ್ತಾರೆ ಅರ್ಚಕರು. ತಿರ್ಗಿ ವಾಪಸ್ ತಂದು ಇದೇ ಮನೆಗೆ ಕೊಟ್ಬಿಡ್ತಾರೆ. ನಾನು ವಾರಕ್ಕೆ 2 ಸಲ 3 ಸಲ ಬರ್ತಾ ಇರ್ತೇನೆ. ಪೂಜೆ ಮಾಡಿಕೊಂಡು ಹೋಗ್ತೀನಿ. ಸಾಲಿಗ್ರಾಮ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಇದು ಅಡುಗೆ ಮನೆ ಹಳೆಯ ಕಾಲದ್ದು, ಪುರಾತನ ಕಾಲದ್ದು. ನೋಡಿ, ಒಲೆ ಒಳಗೆ ನಾವು ಸೌದೆ ಒಲೆ ಒಳಗೆ ಅಡುಗೆ ಮಾಡೋದು ಈಗಲೂ. ಅದೇ ನಾವು ಶೃಂಗೇರಿ ಸ್ವಾಮಿಗಳು, ಶಂಕರಾಚಾರ್ಯರು. ಇದು ಅದೇ ಸ್ವಾಮಿಗಳು ನಮ್ಮ ಇವಾಗಿರೋರು. ಬೆಡ್ರೂಮ್ ಇದು ಹಳೆ ಬೆಡ್ರೂಮ್. ಏನು ಉಪಯೋಗಿಸಲ್ಲ, ಯಾರು ಇರೋಲ್ಲ. ಅದೊಂದು ರೂಮು. ಒಳಗಡೆನೂ ಇನ್ನೊಂದು. ಅಯ್ಯೋ, ಯಾಕೆ ಹೇಳ್ತೇವೆ, ಇಲ್ಲಿ ಬಿಡ್ರಿ, ಹಂಗೆ ಸಾಕು. ಇದು ಹಿಂಭಾಗ. ದೊಡ್ಡ ಮನೆ ಬಂದ್ರೆ ಇದು ಎಡುಕೊಂಡಿರೋ ಇದು. ಗಿಡಗಳು ಬೆಳೆಯುತ್ತಲ್ಲ, ಬೈದು ಎಲ್ಲ ಮನೆ ಇತ್ತು ಆ ಕಾಲದಲ್ಲಿ. ಈಗಿಲ್ಲ, ಎಲ್ಲ ಮೊನ್ನೆ ಇದು ಮಾಡಿದ್ರು. ಅದು ಸೊಂಪು ಅದೆಲ್ಲ ಮಾಡ್ಕೊಂಡಿದ್ದೀನಿ. ಇದು ಬಚ್ಚಲ ಮನೆ ಅಲ್ಲಿತ್ತು. ಇದು ಇನ್ನೂ ಒಂದು ಮನೆ ಇದೆ, ಇದ್ರೊಳಗೆ ಸೌದೆ ತುಂಬಿದ್ದೀವೆಲ್ಲ. ಆ ಕೊನೆ ಅವರು ಆಚೆ ಮನೆ ಇದೆಯಲ್ಲಿ, ಕಾಂಪೌಂಡಿಂದ ಆಚೆ ಅಲ್ಲಿವರೆಗೂ ಇದೆ ಎಲ್ಲ ಸೌದೆ. ಅದರಲ್ಲೇ ಹೊಗೆ ಹಾಕೋದು ಇವಾಗ. ನಾನು ಅಲ್ಲೇನೋ ಗೀಸರ್ ಇಟ್ಕೊಂಡಿದ್ದೀವಿ ಬಿಡಿ. ಒಟ್ಟು ಎಷ್ಟು ರೂಮ್ ಇರೋದು? 10 ಒಟ್ಟು, 10 ಎಲ್ಲ ಸೇರಿ. ಹಿಂದ್ಗಡೆ ಬಿಟ್ಟು, ಹಿಂದ್ಗಡೆ ಮನೆ ಬಿಟ್ಟು